ನಮಸ್ಕಾರ. ನಾನು ಮಂಜುನಾಥ ಅಜ್ಜಂಪುರ, ಲೇಖಕ, ಸಂಪಾದಕ, ಅಂಕಣಕಾರ. ಇದು ನನ್ನ ವಿಶ್ವವಾಣಿ ವಿಡಿಯೋ ಕಾಲಮ್ ರಾಷ್ಟ್ರ ಮೊದಲು ನೇಷನ್ ಫಸ್ಟ್. ಭಾರತದ ಇತಿಹಾಸದ ಬಗ್ಗೆ, ಸ್ವಾತಂತ್ರ್ಯ ಹೋರಾಟದ ಬಗ್ಗೆ, ಅಸ್ಮಿತೆಯ ಬಗ್ಗೆ ಕೆಲವಾರು ಅಂಶಗಳನ್ನು ನಾನು ಈ ಒಂದು ವಿಡಿಯೋ ಕಾಲಮ್ನಲ್ಲಿ ನಿಮ್ಮೊಂದಿಗೆ ಹಂಚಿಕೊಳ್ತೀನಿ. ಭಾರತಕ್ಕೆ ಸಂಬಂಧಪಟ್ಟ ಹಾಗೆ ವಿಶೇಷವಾಗಿ ಇಂಗ್ಲೀಷ್ ಮಾಧ್ಯಮದ ಶಿಕ್ಷಣ ಏನಾಗಿದೆ ನಮಗೆ ಒಂದು ರೀತಿ ಮಾರಕವಾಗಿದೆ ಅಂತ. ಹಾಗಂತ ನಮ್ಮ ಭಾಷೆಗಳನ್ನು, ಕನ್ನಡವನ್ನು ನಾವು ಯಾವ ರೀತಿ ಉಳಿಸ್ಕೋಬೇಕೋ ಅದರ ಬಗ್ಗೆ ಗಮನ ಕೊಡಬೇಕಾಗುತ್ತೆ. ಎಲ್ಲದೂ ಕೂಡ ಇಂಗ್ಲೀಷಲ್ಲಿ ಬರ್ತಾ ಇದೆ, ನಮ್ಮ ಭಾಷೆಗಳಿಗೇನು ಯಾವುದೇ ಒಂದು ಪಾತ್ರ ಇಲ್ಲ ಅಂತನೋ ಒಂದು ಭ್ರಮೆಯನ್ನು, ಮಿಥ್ಯೆಯನ್ನು ಸೃಷ್ಟಿಸಲಾಗಿದೆ. ಇದಕ್ಕೆ ನಾವ್ಯಾರೂ ಕೂಡ ಬಲಿ ಆಗಬಾರ್ದು. ಭಾರತದ ಅಸ್ಮಿತೆ ಹೇಗೋ, ಭಾರತದ ಭಾಷೆಗಳು ಹೇಗೋ ಎಲ್ಲದನ್ನು ಕೂಡ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು, ಸರಿಯಾಗಿ ಗ್ರಹಿಸಬೇಕು. ಇದಕ್ಕೆ ಒಂದು ಚಿಕ್ಕದೊಂದು ಉದಾಹರಣೆಯನ್ನು ಕೊಡ್ತೀನಿ ನಾನು. ಭಾರತ ಅಂತ ಹೇಳಿದ್ರೆ ಯಾವತ್ತೂ ಕೂಡ ರಾಜಕೀಯ ಭಾರತ ಅಲ್ಲ, ಪೊಲಿಟಿಕಲ್ ಇಂಡಿಯಾ ಅಲ್ಲ, ಅದು ಸಾಂಸ್ಕೃತಿಕ ಭಾರತ, ಕಲ್ಚರಲ್ ಇಂಡಿಯಾ. ಕಲ್ಚರಲ್ ಇಂಡಿಯಾ ಅಂತ ಹೇಳೋದಕ್ಕಿಂತ ಸಾಂಸ್ಕೃತಿಕ ಭಾರತ ಅಂತ ಹೇಳೋವಂಥದ್ದು ಸರಿಯಾದ ಒಂದು ವಿಶ್ಲೇಷಣೆ ಮತ್ತು ಅದರ ಒಂದು ನಿರೂಪಣೆ ಆಗುತ್ತೆ. ಸಂಸ್ಕೃತಿ, ಭಾರತ ಎಲ್ಲದನ್ನು ಕೂಡ ನಮ್ಮ ಪದಗಳಲ್ಲಿ ಹೇಳಿದಾಗಲೇ ಅದರ ಒಂದು ಸರಿಯಾದ ಒಂದು ಚಿತ್ರ ನಮ್ಮ ಕಣ್ಣು ಮುಂದೆ ಮೂಡುವಂಥದ್ದು. ನೋಡಿ, ಬಹಳ ಸರಳವಾಗಿ, ವಿಶೇಷವಾಗಿ ಇಂಗ್ಲೀಷ್ ಪತ್ರಿಕೆಗಳಲ್ಲಿ ಏನಂತ ಬಳಸ್ತಾರೆ, ಇಂಡಿಯನ್ ಸಬ್ ಕಾಂಟಿನೆಂಟ್ ಅಂತ. ಅದನ್ನು ನಾವು ಕೂಡ ಸರಳವಾಗಿ ಭಾರತೀಯ ಉಪಖಂಡ, ಭಾರತದ ಉಪಖಂಡ ಈ ರೀತಿ ಅನುವಾದ ಮಾಡೋದು ಕೂಡ ಇದೆ. ಸರಿನಾ? ಭಾರತವನ್ನು ಭಾರತೀಯ ಉಪಖಂಡ ಅಂತ ಹೇಳೋದು ಸರಿನಾ? ನಾವು ಕೂಡ ಕನ್ನಡದಲ್ಲಿ ಭಾರತೀಯ ಉಪಖಂಡ ಅಂತ ಅದನ್ನು ಸಲೀಸಾಗಿ ಹೇಳ್ತೀವಿ, ಸರಿನಾ? ಬಹಳ ಎಚ್ಚರಿಕೆಯಿಂದ ಗಮನಿಸಬೇಕಾಗತ್ತೆ. ಇದು ಬಹಳ ದೊಡ್ಡ ವ್ಯೂಹ. ಇದು ಮಾಫಿಯಾ ಏನು ಮಾಡ್ತಾ ಇದೆ, ಕಳೆದ 100-125 ವರ್ಷಗಳಲ್ಲಿ ಸನಾತನ ಧರ್ಮವನ್ನು, ಭಾರತವನ್ನು, ಭಾರತೀಯ ಸಮಾಜವನ್ನು, ಭಾರತೀಯ ಭಾಷೆಗಳನ್ನು ನಾಶ ಮಾಡೋದಕ್ಕೆ ನಿರಂತರವಾಗಿ ಪ್ರಯತ್ನ ಪಡ್ತಾ ಇದೆ. ಹೀಗೆ ಹೇಳಿದ್ರೆ ಭಾಳ ಜನಕ್ಕೆ ನಗು ಬರಬಹುದು, ಆದರೆ ಇದು ವಿಶ್ಲೇಷಣೆಯಿಂದ, ದಾಖಲೆಗಳಿಂದ, ಸಾಕ್ಷ್ಯಾಧಾರಗಳಿಂದ ರುಜುವಾತಾಗಿರತಕ್ಕಂಥ ಅಂಶಗಳಿವು. ಭಾರತ ಅಂದ ತಕ್ಷಣ ನಮ್ಮ ಕಣ್ಮುಂದೆ ಏನು ಬರುತ್ತೆ, ಇದೊಂದು ಸಾಂಸ್ಕೃತಿಕವಾದ ಎಂಟಿಟಿ, ಸಾಂಸ್ಕೃತಿಕವಾದ ಸ್ವರೂಪ ಇರೋವಂಥದ್ದು. ಖಂಡ ಅಂತಂದರೆ ಏನು? ಅನೇಕ ದೇಶಗಳ ಒಂದು ಸಮೂಹ. ಆಫ್ರಿಕಾ ಆಗಬಹುದು, ಉತ್ತರ ಅಮೇರಿಕಾ, ದಕ್ಷಿಣ ಅಮೇರಿಕಾ ಆಗಬಹುದು, ಇವೆಲ್ಲದೂ ಕೂಡ ಖಂಡಗಳು ಅಂತ ನಾವು ಓದ್ತೀವಿ. ಇದು ಖಂಡ ಆಗಲಿ ಉಪಖಂಡ ಆಗಲಿ ಯಾಕಾಗುತ್ತೆ, ಯಾಕಾಗಬೇಕು? ಇಲ್ಲಿ ಏನೊಂದು ವಂಚನೆ ಇದೆ, ಏನೊಂದು ವ್ಯೂಹ ರಚನೆ ಇದೆ, ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಭಾರತವನ್ನು ಒಂದು ರಾಷ್ಟ್ರವೇ ಅಲ್ಲ ಅಂತ ಪ್ರೂವ್ ಮಾಡೋದಕ್ಕೆ ಇವನ್ನೆಲ್ಲ ಮಾಡ್ತಾರೆ. ಅವ್ರ ಉದ್ದೇಶ ಏನು? ಮಾಫಿಯಾದ ಉದ್ದೇಶ ಏನು? ಭಾರತದ ವಿರೋಧಿಗಳ ಉದ್ದೇಶ ಏನು? ಇದಕ್ಕೆ ಒಂದು ಸ್ವರೂಪ, ಸಾಂಸ್ಕೃತಿಕ ಸ್ವರೂಪ ಏನಿದೆ ಅದು ಇಲ್ಲ ಅಂತ ಮಾಡಬೇಕು. ಹಾಗಾಗಿ ಇಂಡಿಯನ್ ಸಬ್ ಕಾಂಟಿನೆಂಟ್ ಅಂತ ಬಳಸ್ತಾರೆ. ನಾವು ಅದನ್ನು ನಮ್ಮದು ಸಬ್ ಕಾಂಟಿನೆಂಟ್ ಅಂತ ಹೇಳಿದ್ರೆ ಅದು ಒಂದು ರೀತಿ ಉನ್ನತೀಕರಣ, ದೊಡ್ಡದು ಅಂತ ಹೇಳ್ತಾರೆ ಅಂತ. ಸುಳ್ಳದು, ತಪ್ಪದು. ಭಾರತ ಒಂದು ದೇಶ, ಭಾರತ ಒಂದು ರಾಷ್ಟ್ರ, ಅದ್ಭುತವಾದ ಪರಂಪರೆ ಇರೋವಂಥದ್ದು, ಅದ್ಭುತವಾದ ಶಿಲ್ಪಕಲೆ ಇರೋವಂಥದ್ದು, ಅದ್ಭುತವಾದ ಸಾಹಿತ್ಯ, ಇತಿಹಾಸ ಇರೋವಂಥದ್ದು. ಸಬ್ ಕಾಂಟಿನೆಂಟು ಅಲ್ಲ, ಖಂಡನೂ ಅಲ್ಲ, ಕಾಂಟಿನೆಂಟು ಅಲ್ಲ. ನಾವು ಸಾಂಸ್ಕೃತಿಕ ಭಾರತವನ್ನೇ ಕಣ್ಮುಂದೆ ಇಟ್ಕೋಬೇಕು, ಅದನ್ನೇ ನಾವು ಬಳಸಬೇಕು. ಇಲ್ಲೇನಂತ ಹೇಳಿದ್ರೆ, ಭಾರತೀಯರನ್ನು ಜಾತಿ ಹೆಸರಲ್ಲಿ, ಭಾಷೆ ಹೆಸರಲ್ಲಿ ಮತ್ತು ರಿಲಿಜನ್ ಹೆಸರಲ್ಲಿ, ನಮ್ಮಲ್ಲಿರೋದು ರಿಲಿಜನ್ ಅಲ್ಲ, ಅಬ್ರಹಾಮಿಕ್ ರಿಲಿಜನ್ಗಳನ್ನು ಯಾರು ಎಲ್ಲ ಕಡೆ ಒಂದು ರೀತಿ ಇಂಪೀರಿಯಲಿಸ್ಟಿಕ್ ಆಗಿ, ಸಾಮ್ರಾಜ್ಯಶಾಹಿಯಾಗಿ ಅದನ್ನು ಒಂದು ರೀತಿ ವಿಸ್ತರಣೆ ಮಾಡೋಕ್ಕೆ ಪ್ರಯತ್ನ ಪಟ್ಟರು. ಅವರು ಎಲ್ಲ ದೇಶಗಳ ಸ್ಥಳೀಯ ಸಂಸ್ಕೃತಿಗಳನ್ನು, ಸ್ಥಳೀಯ ಧರ್ಮವನ್ನು ನಾಶ ಮಾಡಿದ್ರು.
ಭಾರತಕ್ಕೂ ಕೂಡ ಬಹಳ ದೊಡ್ಡ ಹೊಡೆತ ಬಿತ್ತು. ನಾವು ರಿಲಿಜನ್ ಮತ್ತು ಧರ್ಮದ ವ್ಯತ್ಯಾಸವನ್ನು ನಾವು ಅರಿಬೇಕಾಗತ್ತೆ. ಆಗ ನಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ. ಇಲ್ಲೇನಂತ ಹೇಳಿದ್ರೆ, ಕೆಲವರು ಬಸವಣ್ಣವ್ರ ಕಾಲದಲ್ಲಿ ವೀರಶೈವರಾಗಿ ಮತಾಂತರವಾದರು. ಬಿಟ್ಟಿದೇವ ಅಂತ ಒಬ್ಬ ಜೈನ ಇದ್ದ. ಅವನು ರಾಮಾನುಜಾಚಾರ್ಯರಿಂದ ಅವನೇನು ಮಾಡ್ದ, ವೈಷ್ಣವ ಮತಕ್ಕೆ ಅವನು ಮತಾಂತರವಾದ. ಈ ರೀತಿ ಪದಗಳನ್ನು ನಾವು ಗಮನಿಸ್ತೀವಿ, ಈ ರೀತಿ ವಾಕ್ಯಗಳನ್ನು ಗಮನಿಸ್ತೀವಿ. ಇದರ ಹಿಂದಿನ ಒಂದು ದ್ರೋಹ ಏನಿದೆ, ಇದರ ಹಿಂದಿನ ಒಂದು ವ್ಯೂಹ ಏನಿದೆ, ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಭಾರತದ ಸನಾತನ ಧರ್ಮಕ್ಕೆ, ಹಿಂದೂ ಧರ್ಮಕ್ಕೆ ಯಾವ ರಿಲಿಜನ್ಗೂ ಹೋಲಿಕೆ ಇಲ್ಲ. ರಿಲಿಜನ್ನೇ ಬೇರೆ, ಧರ್ಮದ ಸ್ವರೂಪ ಬೇರೆ. ಹಾಗಾಗಿ ಬಿಟ್ಟಿದೇವ ಇದ್ದ. ಇಲ್ಲಿ ನಾವು ಭಾಷಾಶಾಸ್ತ್ರಿಗಳನ್ನು, ವಿದ್ವಾಂಸರನ್ನು ಕೂಡ ನಾವು ವಿಚಾರಿಸಿದಾಗ ಗೊತ್ತಾಗುತ್ತೆ. ಯಾರು ಸರಿಯಾಗಿ ಅರ್ಥ ಮಾಡ್ಕೊಂಡಿರ್ತಾರೋ ಅವ್ರು ಹೇಳ್ತಾರೆ, ನೋಡಿ, ಕನ್ನಡದ ಒಂದು ಪದಗಳು ಸಂಸ್ಕೃತಕ್ಕೂ ಹೋಗಿದೆ, ಸಂಸ್ಕೃತದ ಪದಗಳು ಕನ್ನಡಕ್ಕೂ ಬಂದಿವೆ. ಈ ಬಿಟ್ಟ, ಬಿಟ್ಟಿ, ವಿಟ್ಟ, ವಿಠ್ಠಲ, ವಿಟ್ಟಿ ಈ ಎಲ್ಲ ಪದಗಳು ಕೂಡ ಕನ್ನಡದ ಪದಗಳು. ಇದರ ಸಂಸ್ಕೃತದ ರೂಪ ವಿಷ್ಣು ಹಾಗೆ ಅಂತ. ಅವನೇನು ವಿಷ್ಣುವರ್ಧನ ಅಂತ ಹೆಸರಿಟ್ಟರು ಅಂತ ಹೇಳಿದ್ರೆ ಅದು ವ್ಯತ್ಯಾಸ ಏನಿಲ್ಲ ಅಂತ. ಅದ್ಯಾವುದೂ ಕೂಡ ಮತಾಂತರದ ಸ್ವರೂಪಕ್ಕೆ ಬರೋದಿಲ್ಲ. ನಮ್ಮಲ್ಲಿ ಧಾರ್ಮಿಕವಾದ ಕ್ರಾಂತಿ, ಧಾರ್ಮಿಕವಾದ ಬದಲಾವಣೆ ಆಗ್ತಲೇ ಇದೆ. ಎಲ್ಲೆಲ್ಲಿ ವ್ಯತ್ಯಾಸಗಳಾಗುತ್ತೋ ನಮ್ಮ ಅಂದಿನ ಮಠಾಧೀಶರು, ಸ್ವಾಮಿಗಳು, ಸನ್ಯಾಸಿಗಳು, ವಿವೇಕಾನಂದರ ಥರದವರು, ಅಂಬೇಡ್ಕರ್ ಥರದವರು ಸಮಾಜವನ್ನು ತಿದ್ದಿದ್ದಾರೆ. ಸಮಾಜಕ್ಕೆ ಒಳ್ಳೆಯ ಸಂಗತಿಗಳನ್ನು ಬೈದು ಹೇಳಿದ್ದಾರೆ. ಇಲ್ಲಿ ನಾವು ಬಿಟ್ಟಿದೇವನ ಉದಾಹರಣೆಯನ್ನು ಕೊಡೋಣ. ಅದನ್ನು ಬಿಟ್ಟಿದೇವ ಜೈನ ಆಗಿದ್ದ, ಶಾಂತಲೆ ಜೈನ ಹೆಣ್ಣುಮಗಳು ಹಾಗೆ ಅಂತೆಲ್ಲ ಹೇಳಿದ್ರೆ, ಆದರೆ ಅವರು ಹಿಂದೂಗಳಲ್ಲ, ಅಥವಾ ಭಾರತದ ಏನು ವಿವಿಧ ಪಂಥಗಳೇನಿದೆ ಬೇರೆ ಬೇರೆ ಅನ್ನೋ ಒಂದು ಆ ಬೇರೆ ಮಾಡೋ ಒಂದು ಕಲ್ಪನೆಯನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕಾಗಿದೆ. ಬಿಟ್ಟಿದೇವ ಕೇವಲ ಜೈನ ಆಗಿದ್ನ ಅಥವಾ ಆ ರೀತಿ ಒಂದು ಮಿತಿ ಇತ್ತ? ಖಂಡಿತ ಇಲ್ಲ. ನೋಡಿ, ಹೊಯ್ಸಳರ ಒಂದು ಶಿಲ್ಪಕಲೆ ಏನಿದೆ ಅದ್ಭುತ. ಅದು ಇವತ್ತು ಕೂಡ ಬೇಕಾದಷ್ಟು ವಿದೇಶಿ ಆಕ್ರಮಣಕಾರಿಗಳು ನಾಶ ಮಾಡಿದ್ರು ಕೂಡ ಭಾರತದ ರಾಜಸ್ಥಾನದ್ದೇ ಆಗಲಿ, ಒಡಿಶಾ ಆಗಲಿ, ಕರ್ನಾಟಕದ್ದೇ ಆಗಲಿ, ಬೇರೆ ಬೇರೆ ಪರಂಪರೆಗಳ ಶಿಲ್ಪಕಲೆ ಅದ್ಭುತವಾಗಿದೆ. ಹೊಯ್ಸಳರ ಶಿಲ್ಪಕಲೆ ಇವತ್ತು ಕೂಡ ಆಶ್ಚರ್ಯಪಡೋಷ್ಟು ಅದ್ಭುತವಾಗಿದೆ. ಬಿಟ್ಟಿದೇವ ನೋಡಿ, ಹೊಯ್ಸಳೇಶ್ವರ, ಶಾಂತಲೇಶ್ವರ ದೇವಾಲಯಗಳನ್ನು ನಿರ್ಮಾಣ ಮಾಡಿಸಿದ. ಈಶ್ವರನ ದೇವಾಲಯಗಳಲ್ವಾವು. ಅದೇ ರೀತಿ ಅವನು ಅನೇಕ ಬಸದಿಗಳನ್ನು ನಿರ್ಮಾಣ ಮಾಡಿಸಿದ. ಎಲ್ಲ ಕಡೆ ಅದ್ಭುತವಾದ ಕಲೆ ಇದೆ. ಮತ್ತು ಇಷ್ಟೇ ಅಲ್ಲ, ನಾನು ಸ್ವತಃ ಇವೆಲ್ಲದನ್ನು ಕೂಡ ನೋಡಿದ್ದೀನಿ. ಆ ಜೈನ ದೇವಾಲಯಗಳಾಗಲಿ, ವೈಷ್ಣವ ದೇವಾಲಯಗಳಾಗಲಿ, ಶೈವ ದೇವಾಲಯಗಳಾಗಲಿ ಎಲ್ಲದನ್ನು ಕೂಡ ನಿರ್ಮಾಣ ಮಾಡಿಸಿದ. ಬಿಟ್ಟಿದೇವ ಆಗ್ಬೋದು, ಉಳಿದ ಜೈನ ರಾಜರಾಗ್ಬೋದು, ಉಳಿದ ರಾಜರಾಗ್ಬೋದು, ಈ ಥರದ ಒಂದು ಕಲೆ, ಶಿಲ್ಪಕಲೆಗೆ ಭಾಳ ದೊಡ್ಡ ಕೊಡುಗೆ ಕೊಟ್ಟಿದ್ದಾರೆ. ಹಾಗೆ ನೋಡಿ, ಬೇಲೂರಿನ ಚೆನ್ನಕೇಶವ ದೇವಾಲಯ ಇದೆ, ತಲಕಾಡಿನ ಕೀರ್ತಿನಾರಾಯಣ ದೇವಾಲಯ ಇದೆ. ಇದು ವೈಷ್ಣವ ದೇವಾಲಯಗಳು. ಹಾಗಂದ್ರೇನು? ಅವನು ಯಾವಾಗ ಮತಾಂತರ ಆದ? ಮತಾಂತರದ ಒಂದು ಪರಿಧಿಗೆ ಬರೋದೇ ಇಲ್ಲ, ಮತಾಂತರದ ಪ್ರಶ್ನೆ ಬರೋದೇ ಇಲ್ಲ. ಇದನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡಾಗ ಮಾತ್ರ ನಮಗೆ ಗೊತ್ತಾಗುತ್ತೆ ಭಾರತ ಹೇಗಿತ್ತು ಹಾಗೆ ಅಂತ. ಈ ಥರ ನಮ್ಮಲ್ಲಿ ನಮ್ಮ ಪರಂಪರೆಯಲ್ಲಿ ಹೇಗಿತ್ತು ಅನ್ನೋದನ್ನು ಕೂಡ ಅರ್ಥ ಮಾಡ್ಕೋಬೇಕಾಗುತ್ತೆ. ಕೃಷ್ಣದೇವರಾಯ ಬಹಳ ದೊಡ್ಡ ಚಕ್ರವರ್ತಿ, ಅದ್ಭುತವಾದ ಸೈನ್ಯ ಇತ್ತು, ಅದ್ಭುತವಾದ ಒಂದು ಅಶ್ವದಳ ಇತ್ತು. ಕೆಲವು ಮೂಲಗಳ ಪ್ರಕಾರ ಸುಮಾರು 7ರಿಂದ 8 ಲಕ್ಷ ಸೈನಿಕರು ಕೃಷ್ಣದೇವರಾಯನ ಸೈನ್ಯದಲ್ಲಿದ್ದರು ಹಾಗೆ ಅಂತ. ಆ ಸೈನ್ಯದ ಜೊತೆಗೇ ತುಂಬ ಒಂದು ವ್ಯವಸ್ಥೆ ಬೇಕಾಗುತ್ತೆ. ಆಹಾರದ್ದಾಗ್ಬೋದು, ನೀರಿಂದಾಗ್ಬೋದು, ಇನ್ನು ಸಾಗಾಣಿಕೆ ವಾಹನಗಳದ್ದಾಗ್ಬೋದು, ಬಹಳ ದೊಡ್ಡ ವ್ಯವಸ್ಥೆ ಬೇಕಾಗುತ್ತೆ. ಅವನು ತನ್ನ ಸಾಮ್ರಾಜ್ಯದ ವಿಸ್ತರಣೆ ಮಾಡಿದ. ಇಸ್ಲಾಮಿನ ಒಂದು ಸಾಮ್ರಾಜ್ಯಶಾಹಿಯನ್ನು ತಡೆಯೋದಕ್ಕೆ, ಭಾರತವನ್ನು ಉಳಿಸೋದಕ್ಕೆ ವಿಜಯನಗರದ ರಾಜರದು ಬಹಳ ದೊಡ್ಡ ಕೊಡುಗೆ. ಅವನು ಒಡಿಶಾಗೆ ಹೋಗ್ಬಿಟ್ಟು ಅಲ್ಲಿ ತನ್ನ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಿ
ಒಡಿಶಾದ ಪ್ರಾಂತವನ್ನು, ಕಳಿಂಗ ಪ್ರಾಂತವನ್ನು ಗೆಲ್ತಾರೆ. ತುಂಬ ಕಷ್ಟ ಆಗುತ್ತೆ. 7-8 ತಿಂಗಳು ಹಠ ಹಿಡಿದು ಅಲ್ಲಿದ್ದು ಅದನ್ನು ಅವನೇನು ಮಾಡ್ತಾನೆ, ಗೆಲ್ತಾನೆ. ಯುದ್ಧಗಳಾಗತ್ತೆ. ಸಾಮ್ರಾಜ್ಯಶಾಹಿ ಅಂದರೆ ಎಲ್ಲೇ ಆಗಲಿ ಆ ರೀತಿ ಯುದ್ಧಗಳಾಗತ್ತೆ. ಇಲ್ಲಿ ನಾವು ಗಮನಿಸಬೇಕಾದ್ದೇನು, ಅಲ್ಲಿ ಕಳಿಂಗದಲ್ಲೇ ಒಡಿಶಾದಲ್ಲಿ ಇದ್ದ ದೇವಾಲಯಗಳನ್ನು ಕೃಷ್ಣದೇವರಾಯ ನಾಶ ಮಾಡೋದನ್ನ ಇಲ್ಲ. ಭಾರತದ ಸ್ವಾರಸ್ಯ ಇರೋದೇ ಹಾಗೆ. ಸನಾತನ ಧರ್ಮ, ಭಾರತೀಯ ಸಮಾಜ, ಭಾರತೀಯ ಪರಂಪರೆ ಇರೋದೇ ಹಾಗೆ. ಅಲ್ಲಿ ಯುದ್ಧಗಳ ನಂತರ ಕೂಡ ಯಾವುದೇ ವಿನಾಶದ ಧ್ವಂಸ ಕಾರ್ಯ ನಡೀಲಿಲ್ಲ, ನಡೆಯೋದಿಲ್ಲ. ಇದನ್ನು ಗಮನಿಸಬೇಕು. ಕೃಷ್ಣದೇವರಾಯ ತುಂಬ ಕಷ್ಟಪಟ್ಟು ಒಡಿಶಾವನ್ನು, ಕಳಿಂಗ ಪ್ರಾಂತವನ್ನು ಗೆದ್ದರೂ ಕೂಡ ಅಲ್ಲಿಂದ ಜೊತೆಯಲ್ಲಿ ವಿದ್ವಾಂಸರು ಬಂದರು. ನಮ್ಮಲ್ಲಿ ಭಾಷಾಭೇದ ಇರಲಿಲ್ಲ. ಭಾಷೆಗಳು ಅದ್ಭುತವಾದ ಸಾಧನಗಳು. ಇದನ್ನು ಗಮನಿಸಬೇಕಾಗುತ್ತೆ. ಕೃಷ್ಣದೇವರಾಯ ಕನ್ನಡ ರಮಾರಮಣ ಅಂತ ಹೇಳಿದ್ರು ಕೂಡ ಅವನ ಮಾತೃಭಾಷೆ ತೆಲುಗು ಆಗಿತ್ತು. ಭಾಷಾ ಭೇದ ಭಾವ ಅಲ್ಲ. ಕನ್ನಡ ಮತ್ತು ತೆಲುಗು, ಕನ್ನಡ ಮತ್ತು ತಮಿಳು ಮುಖಾಮುಖಿ ಆಗಿರಲೇ ಇಲ್ಲ. ಎಲ್ಲದೂ ಕೂಡ ಸೋದರ ಭಾಷೆಗಳು ಅನ್ನೋದು ನಮ್ಮ ಪರಂಪರೆಯಲ್ಲಿ ಎಲ್ರಿಗೂ ಗೊತ್ತಿತ್ತು. ನೋಡಿ, ಕಳಿಂಗದಿಂದ, ಒಡಿಶಾದಿಂದ ಅಲ್ಲಿನ ವಿದ್ವಾಂಸರು ವಿಜಯನಗರದ ಆಸ್ಥಾನಕ್ಕೆ ಹೇಗೆ ಬಂದರೋ, ವಿಜಯನಗರದಲ್ಲಿ ತಮಿಳು ಭಾಷೆಯ ವಿದ್ವಾಂಸರು ಕೂಡ ಇದ್ದರು. ಅದ್ಭುತ ಅದು. ತೆಲುಗು, ಕನ್ನಡ, ಸಂಸ್ಕೃತ ಭಾಷೆಗಳ ಜೊತೆಯಲ್ಲಿ ವಿಜಯನಗರದ ಶ್ರೀಕೃಷ್ಣದೇವರಾಯನ ಆಸ್ಥಾನದಲ್ಲಿ ತಮಿಳು ವಿದ್ವಾಂಸರು ಕೂಡ ಇದ್ದರು. ಇವತ್ತು ನಾವು ಯಾವುದನ್ನು ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ, ನಮ್ಮ ಪರಂಪರೆಯಲ್ಲಿದ್ದಿದ್ದು ರಿಲಿಜನ್ ಅಲ್ಲ, ಧರ್ಮ. ಧರ್ಮ ಬಹಳ ವಿಶಾಲವಾದ ಅರ್ಥದ್ದು. ನಮ್ಮ ಪರಂಪರೆ ಅದ್ಭುತವಾದ್ದು. ಭಾಷಾ ಭೇದ ಇರಲಿಲ್ಲ. ಭಾಷೆಗಳು ಎಲ್ಲದೂ ಕೂಡ ಸೋದರ ಭಾಷೆಗಳು. ಎಲ್ಲ ಭಾಷೆಗಳಿಗೂ ಕೂಡ ಗೌರವ ಇತ್ತು. ಒಂದು ಭಾಷೆ ಮೇಲೆ ಇನ್ನೊಂದು ಭಾಷೆ ಸೈನಿಕ ಆಕ್ರಮಣ ಇರಲಿ, ಯಾವ ರೀತಿ ಆಕ್ರಮಣ ಕೂಡ ಮಾಡಿಲ್ಲ. ಅವರು ಸ್ಪರ್ಧೆ ಮಾಡಿದ್ರು ಕೂಡ ವಿದ್ವತ್ ಸ್ಪರ್ಧೆ ಅದು. ಇನ್ನೊಂದು ಭಾಷೆಯನ್ನು ನಾಶ ಮಾಡಬೇಕು ಅಂತ ಎಲ್ಲೂ ಮಾಡಲಿಲ್ಲ. ಅದಕ್ಕೇ ವಿಷ್ಣುವರ್ಧನನ ಉದಾಹರಣೆ ಕೊಟ್ಟಿದ್ದು, ಬಿಟ್ಟಿದೇವನ ಉದಾಹರಣೆ ಕೊಟ್ಟಿದ್ದು. ಒಬ್ಬ ರಾಜನಿಗೆ ಅನೇಕ ಹೆಸರುಗಳು ಕೂಡ ಇರುತ್ತೆ. 1000 ವರ್ಷಗಳ ಹಿಂದೆ ಇದ್ದಿದ್ದು ವಿಷ್ಣುವರ್ಧನ, ಶಾಂತಲೆ. ಅವ್ರಿಗೇನಾದ್ರು ಭೇದ ಭಾವ ಇತ್ತ? ಭಾಷೆದಾಗಲಿ ಅಥವಾ ಧರ್ಮದ್ದಾಗಲಿ ಯಾವುದೂ ಇರಲಿಲ್ಲ. ಆದರೆ ನಮ್ಮಲ್ಲಿ ಸುಳ್ಳು ಇತಿಹಾಸವನ್ನು ಯಾರು ಬರೆಸಿದ್ರು ಅವರಿಗೆ ಇವೆಲ್ಲದನ್ನು ಕೂಡ ನಮ್ಮ ಭಾರತದ ಅಸ್ಮಿತೆಯನ್ನು ನಾಶ ಮಾಡಬೇಕು ಅನ್ನೋದು ಇದ್ದಿದ್ದರಿಂದ ಸುಳ್ಳು ಇತಿಹಾಸವನ್ನು ಬರೆದರು. ಮತಾಂತರ ಅನ್ನೋ ಒಂದು ತಪ್ಪು ಪದಗಳನ್ನು, ಆರೋಪವನ್ನು ಮಾಡಿದ್ರು. ಇದನ್ನು ನಾವಿವತ್ತು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಣ. ನಮ್ಮ ಪರಂಪರೆಯನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಣ. ಎಲ್ಲ ಭಾಷೆಗಳು ಕೂಡ, ಎಲ್ಲ ನಮ್ಮ ಸೋದರ ಭಾಷೆಗಳು ಕೂಡ ಒಂದೇ, ಎಲ್ಲದೂ ಕೂಡ ಸಮಾನ ಅನ್ನೋದನ್ನು ನಾವು ಗಮನಿಸ್ಬೋದು. ಇವತ್ತೇನಾಗಿದೆ, ಇಲ್ಲಿ ಇನ್ನೊಂದು ಒಂದು ಅಂಶವನ್ನು ಕೂಡ ಹೇಳ್ಬೋದು. ನೇಷನ್ ಬೇರೆ, ರಾಷ್ಟ್ರ ಬೇರೆ. ಜರ್ಮನಿ ಏನಿದೆ, ಫ್ರಾನ್ಸ್ ಏನಿದೆ, ಇಟಲಿ ಏನಿದೆ, ಇಂಗ್ಲೆಂಡ್ ಏನಿದೆ, ಎಲ್ಲದೂ ಕೂಡ ನೇಷನ್ ಸ್ವರೂಪಕ್ಕೆ ಬರುತ್ತೆ. ಅಲ್ಲಿ ಬೇರೆ ಬೇರೆ ಭಾಷೆ, ಗಡಿಗಳು, ಈ ಥರದ್ದೆಲ್ಲದನ್ನು ಕೂಡ ಗಮನಿಸ್ಬೋದು. ನೇಷನ್ ಅನ್ನೋದರ ಒಂದು ವ್ಯಾಖ್ಯಾನ ಅದೇನೆ. ಆದರೆ ಸರಳವಾಗಿ ನಾವು ನೇಷನ್, ರಾಷ್ಟ್ರ ಅಂತ ಹೇಳಿದ್ರೂ ಕೂಡ ರಾಷ್ಟ್ರದ ವ್ಯಾಖ್ಯಾನ ಬೇರೆ. ನಮ್ಮಲ್ಲಿ ಆ ರೀತಿ ಭೇದ ಭಾವ ಇಲ್ಲ. ಕರ್ನಾಟಕದ ಗಡಿ ಆಗಲಿ, ಆಂಧ್ರದ ಗಡಿಗಳಾಗಲಿ, ಮಹಾರಾಷ್ಟ್ರದ ಗಡಿಗಳಾಗಲಿ, ಅಲ್ಲಿ ಬೇರೆ ಬೇರೆ ಭಾಷೆಗಳು ಒಂದು ಸಮನ್ವಯವನ್ನು ಕೂಡ ನಾವು ಗಮನಿಸಬಹುದು. ಆದರೆ ಜರ್ಮನಿಗೆ ಹೋದರೆ ಗಡಿಗಳಲ್ಲಿ ಕೂಡ ಯಾರೂ ಕೂಡ ಇಂಗ್ಲೀಷ್, ಫ್ರೆಂಚ್ ಮಾತಾಡಲ್ಲ. ಫ್ರಾನ್ಸ್ಗೆ ಹೋದರೆ ಅಲ್ಲಿ ಯಾರೂ ಕೂಡ ಇಂಗ್ಲೀಷನ್ನು ಮಾತಾಡೋದಿಲ್ಲ. ಆ ಭಾಷೆಗಳು, ಆ ನೇಷನ್ಗಳೇ ಬೇರೆ. ನಮ್ಮಲ್ಲಿರೋ ಸೋದರ ಭಾಷೆಗಳು, ನಮ್ಮ ರಾಷ್ಟ್ರದ ಪರಿಕಲ್ಪನೆ ಬೇರೆ. ನಮ್ಮದೇನಿದ್ರು ಕೂಡ ಸಾಂಸ್ಕೃತಿಕ ಭಾರತ. ನಮಸ್ಕಾರ ಬಂಧುಗಳೇ, ನಮಸ್ತೆ.